ಹಾಯ್ ಎಲ್ಲರಿಗೂ ನಮಸ್ಕಾರ. ಲಗ್ಗೆರಿರೋ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಜನ ನೋಡಿ ಶಾಕ್ ಆಗ್ಬಿಟ್ಟೆ. ಹಂಗೆ ನಮ್ಮ ಫ್ರೆಂಡ್ಸ್ಗಳ ತರ ಇದೆ, ಯಾರೋ ಕುಂತಿದ್ರು, ನಾವು ಒಂದು ಸೆಲ್ಫಿ ತಗೊಂಡ್ವಿ. ಅದಾದ್ಮೇಲೆ ನನ್ನ ತಂಗಿ ಒಂದು ಸ್ಮೈಲ್ ಕೊಡು ಅಂತ ಹೇಳಿದ್ರೆ ಕೊಡ್ಲಿಲ್ಲ. ಅದಕ್ಕೆ ನಮ್ಮ ಅಕ್ಕಂಗ್ ಝೂಮ್ ಹಾಕಿ ಸೂಪರ್ ಆಗಿ ಸ್ಮೈಲ್ ಕೊಟ್ರು. ಆ ಸ್ಮೈಲ್ ನೋಡ್ಕೊಂಡ್ಮೇಲೆ ಸಾಕು ಬಿಡಪ್ಪ ಅಂದ್ಬಿಟ್ಟು ಅಲ್ಲೇ ಪೇಂಟಿಂಗು ಸಂತು ಅಂತ ಮಾಡಿದ್ರು, ಮಸ್ತ್ ಮಾಡಿದ್ರು. ಈ ಪೇಂಟಿಂಗ್ ನೋಡ್ಬಿಟ್ಟು ಫುಲ್ ಫಿದಾ ಆಗ್ಬಿಟ್ಟೆ. ಹಂಗೆ ಗಣೇಶನ್ ಪೇಂಟಿಂಗು ಇತ್ತು, ಗಣೇಶನ್ ಪೇಂಟಿಂಗು ಅಷ್ಟೇ ಕೂಡ ಸೂಪರ್ ಆಗಿ ಮಾಡಿದ್ರು. ಸಂತು ಅವರೇ ಎಲ್ಲೇ ಇದ್ರು ಸೂಪರ್ ಆಗಿದೆ. ಅಲ್ಲಿರೋ ಎಲ್ಲ ಪೇಂಟಿಂಗ್ಗಳನ್ನ ನೋಡ್ಕೊಂಡು ನಾನು ನಮ್ಮಮ್ಮ ನಮ್ಮ ಫ್ಯಾಮಿಲಿ ಎಲ್ಲಾರು ದೇವಸ್ಥಾನದೊಳಗಡೆ ಎಂಟ್ರಿ ಕೊಡೋಣ ಅಂತ ಹೋದ್ವಿ. ಬಟ್ ಎಂಟ್ರಿಗೋಸ್ಕರ ನಮಗೆ ಟೋಟಲ್ ಅವರ್ ತೊಗೊಂಡಿದ್ದು 2 hours ಮಂಜುನಾಥ್ ಪಾರ್ಕಲ್ಲಿ. ಮಂಜುನಾಥ್ ಪಾರ್ಕ್ ಹೋದ ತಕ್ಷಣ ಒಳಗಡೆ ಫಸ್ಟ್ ಕಾಣಿಸೋ ದೇವರೇ ನಮಗೆ ಗಣೇಶನ್ ಕೈ ಮುಗ್ಬಿಟ್ಟು ಪಾರ್ವತಿ ದೇವಿಗೆ ಕೈ ಮುಗ್ದು ಅಲ್ಲೇ ಡೆಕೋರೇಷನ್ ಮಾಡಿದ್ರು. ಬಟ್ ಹೋದ್ ಸತಿಗಿಂತ ಈ ಸತಿ ಅಷ್ಟು ಚೆನ್ನಾಗೇನು ಮಾಡಿರಲಿಲ್ಲ, ಬಟ್ ಚೆನ್ನಾಗಿತ್ತು. ಫೈನಲಿ ನಾವು ಲಗ್ಗೆರೆ ಮಂಜುನಾಥ ಸ್ವಾಮಿಗೆ ಕೈ ಮುಗ್ಬಿಟ್ಟು ವರ ಬಿಟ್ಕೊಂಡು ಅಲ್ಲೇ ಇದ್ದಿದ್ದ ಆರತಿಗೆ ಕೈ ಮುಕ್ಕೊಂಡು ನಾವು ಪ್ರಸಾದ ಕೌಂಟ್ರಿಗೆ ಹೋದ್ವಿ. ಆಂಟಿ ಪ್ರಸಾದ ಕೊಟ್ಟಿದ್ರು, ನನಗೆ ತುಂಬ ಇಷ್ಟವಾದ ಉಪ್ಪಿಟ್ಟೆ ಕೊಡ್ತಾಯಿದ್ರು, ಬಟ್ ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ ಅದು. ಆಮೇಲೆ ನಾನು ನಮ್ಮಮ್ಮ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲ್ಲ ಅಂತ ಸಾಂಗ್ ಆಡಿದ್ವಿ. ಓಕೆ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ನನ್ನ ವಿಡಿಯೋ ಚೆನ್ನಾಗಿ ಅನಿಸಿರುತ್ತೆ. ಥ್ಯಾಂಕ್ ಯು, ಬಾಯ್. ಹಾಯ್ ಎಲ್ಲ ನಮಸ್ಕಾರ. ಯಾಕೆ ಇಷ್ಟೊಂದು ಸುಸ್ತಾಗೋಣಂದ್ರೆ ಹೇಳ್ತೀನಿ. ಬೆಳಗ್ಗೆ ಎದ್ದು ಗಣೇಶನ್ ಕೈ ಮುಗ್ಬಿಟ್ಟು ನಾನು ಗಿಡಕ್ಕೆ ನೀರು ಹಾಕಿ ಡಯಟ್ಗೋಸ್ಕರ ಸೋಯಾ ಸಾಸ್ ತೊಗೊಂಡು ಕಾಳುಗಳನ್ನ ರೆಡಿ ಮಾಡ್ಕೊಂಡು ಸೋಯಾ ಸಾಸ್ ಕಬಾಬ್ ಮಾಡ್ಕೊಂಡು ಲೆಮನ್ ಟೀ ಮಾಡ್ಕೊಂಡು ನಮ್ಮ ಅಮ್ಮನ ಹತ್ರ ಕೇಳಿದೆ, ವಿಡಿಯೋ ಹೆಂಗಿತ್ತಮ್ಮ ನೆನ್ನೆ ಮಾಡಿದ್ದು ಅಂತ ಕೇಳಿದೆ. ಓಕೆ ಇರೋ ಆಫೀಸ್ಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹಂಗೆ ಆಚೆ ಬಂದು ನಿಂತ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಸೂರ್ಯಂಗೆ ಹಲೋ ಸೂರ್ಯ ಅಂದೆ. ಡೈಲಿ ನನ್ನ ಗಾಡಿ ನನ್ಗೆ ಬೈತಾ ಇರುತ್ತೆ, ಬೇಕಾದ್ರೆ ಸಮುದ್ರ ದಾಟ್ಬಿಡ್ಬೋದು, ಆದರೆ ಈ ಬೆಂಗಳೂರು ಟ್ರಾಫಿಕ್ ದಾಟಕ್ಕಾಗಲ್ಲ. ಟ್ರಾಫಿಕ್ ಬಿಡ್ತು ಅಂತ ಜಿಂಗ್ ಅಂತ ಹೋಗ್ಬೇಕಾದ್ರೆ ಆಟೋ ಮೇಲೆ 2 ಲೈನ್ ಬರ್ದಿತ್ತು. ಏನಂತಾ, ಹುಟ್ಟಿದ ಊರಿಗೂ ಕೂಡ ಅತಿಥಿಯಾಗಿ ಮಾಡಿದ್ದು ಇದೇ ಬೆಂಗಳೂರು. ಆಟೋ ಮೇಲೆ ಬರ್ದಿರೋದು 100% ನಿಜ. ಹಂಗೆ ಲಾಗಿನ್ ಆಗೋಣ ಅಂದ್ಬಿಟ್ಟು ಆಫೀಸ್ಗೆ ಪಂಚ್ ಮಾಡ್ತಾ ಇದ್ದೆ. ನನ್ಗೆ ಯಾರು ಥ್ಯಾಂಕ್ ಯು ಹೇಳ್ತಾರೋ ಇಲ್ವೋ, ಇದು ಮಾತ್ರ ಥ್ಯಾಂಕ್ ಯು ಹೇಳುತ್ತೆ. ಲಿಫ್ಟ್ಗೆ ವೆಯ್ಟ್ ಮಾಡ್ತಾ ಹಂಗೆ ನನ್ನ ಸೀಟ್ ಹತ್ರ ಹೋಗ್ಬಿಟ್ಟು ಒಂದ್ಸತಿ ಸೀಟ್ನ ತಿರ್ಸಿ ನನ್ನ ಲ್ಯಾಪ್ಟಾಪ್ನ ಓಪನ್ ಮಾಡಿ ಅದಕ್ಕೆಲ್ಲ ಚಾರ್ಜ್ಗೆ ಹಾಕ್ಬಿಟ್ಟು ವರ್ಕ್ನ ಸ್ಟಾರ್ಟ್ ಮಾಡಿದೆ. ವರ್ಕ್ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಹಂಗೆ ಇರೋ ಒಂದು ಲೆಮನ್ ಟೀ ಕುಡಿಯೋಣ ಅಂದ್ಬಿಟ್ಟು ನಾನು ನಮ್ಮ ಕೊಲಿಗೂ ಲೆಮನ್ ಟೀ ಕುಡಿಯೋಕೆ ಹೋದ್ವಿ. ತಿರ್ಗಾ ವರ್ಕ್ ಸ್ಟಾರ್ಟ್ ಆಯಿತು. ತಿರ್ಗಾ ವರ್ಕ್ ಮಾಡ್ತಾ ಸುಸ್ತಾಗೋಯ್ತು. ಓಕೆ, ಆಫೀಸ್ ಟೈಮ್ ಮುಗೀತು ಅಂದ್ಬಿಟ್ಟು ಲಾಗೌಟ್ ಆಗಿ ಗಾಡಿ ಎತ್ಕೊಂಡು ಮನೆಗೆ ಹೊರಟೆ. ಮನೆಗೆ ಬಂದಾದ್ಮೇಲೆ 2 ಮೊಟ್ಟೆ ತಿಂದ್ಬಿಟ್ಟು ಜಿಮ್ಗೆ ಹೋಗೋಣ ಅಂತ ಜಿಮ್ಗೆ ಹೋಗ್ಬಿಟ್ಟು ಒಂದು ಸ್ನ್ಯಾಪ್ ಹಾಕ್ಬಿಟ್ಟು ಹಂಗೆ ವರ್ಕೌಟ್ ಮಾಡ್ತಾ ಫುಲ್ ಸುಸ್ತಾಗೋದೆ. ಇದೇ ವಿಡಿಯೋ ಫಸ್ಟ್ ಇದ್ದಿದ್ದು. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು. 3 ಜನ ಯಾವಾಗಲೂ ನನ್ನ ಕೈ ಮುಗಿತಿರ್ತಾರೆ, ಹೋಗ್ಬೇಕಾರು ಬರ್ಬೇಕಾರು. ಅವ್ರು ಯಾರು ಅಂತ ಗೊತ್ತಾಗ್ಬೇಕಾ, ವಿಡಿಯೋನ ಕೊನೆ ತನಕ ನೋಡಿ. ಬೆಳಗ್ಗೆ ಎದ್ದು ಗಣೇಶನ್ ಕೈ ಮುಗ್ಬಿಟ್ಟು ಸೂರ್ಯಂಗ್ ಅಲೋ ಅಂತ ಹೇಳಿ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ಕೊಂಡು ವಯಸ್ಸಲ್ಲಿ ಏನೇನ್ ಮಾಡ್ಬೋದು ಅಂದಾಗ ಈ ಸಾಂಗ್ ಬಂತು. ಸಾಂಗು ನನಗೆ ಪಕ್ಕ ಶೂಟ್ ಆಗ್ತೈತೆ. ನಾವು ಎಷ್ಟೇ ಸುಸ್ತಾಗಿದ್ರು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು, ಯಾಕೆ ಅಂದ್ರೆ ನಾವು ಮಿಡಲ್ ಕ್ಲಾಸ್ ಬಾಯ್ಸು. ನನ್ನ ಗಾಡಿ ನೆನ್ನೆ ಒಂಥರ ಬೈದಿತ್ತು, ಇವತ್ತೊಂಥರ ಬೈತೈತೆ. ಪೆಟ್ರೋಲ್ ಖಾಲಿ ಐತೆ, ಪೆಟ್ರೋಲ್ ಹಾಕ್ಸಲೆ ಅಂತ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಕೈ ಮುಗಿತಾರೆ ಅಂತ, ಅದು ಇವ್ರೇ. ನಿಮ್ಗೂ ಕೈ ಮುಗಿತಾರ? ಕಮೆಂಟ್ ಮಾಡಿ. ಆಫೀಸ್ಗೆ ಹೋಗಿ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗೋದೆ. ಕೆಲಸ ಮಾಡಿ ಸುಸ್ತಾಯ್ತು ಅಂತ ಆಚೆ ಹೋಗ್ಬೇಕಾದ್ರೆ ಅಮ್ಮನವ್ರು ಕಂಡ್ರು. ಅಮ್ಮ ಸುಖ ಸಂಪತ್ತು ನೆಮ್ಮದಿ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಮ್ಮ ಅಂತ ಬೇಡ್ಕೊಂಡೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಗಾಡಿ ಹುಡುಕ್ತಾ ಇದ್ದೀನಿ. ಎಲ್ಲೋ ನನ್ನ ಗಾಡಿ ಪಾರ್ಕಿಂಗ್ ಅಲ್ಲಿ ಮಾಯ ಆಗ್ಬಿಟ್ಟಿದ್ದು. ಹಂಗೆ ನಮ್ಮ ಸೆಕ್ಯೂರಿಟಿ ಅಂಕಲ್ ಬಂದು ಐ ಆಮ್ ಹಿಯರ್ ಡೋಂಟ್ ಫಿಯರ್ ಅಂದ್ಬಿಟ್ಟು ನನ್ನ ಗಾಡಿ ತೋರಿಸ್ಕೊಟ್ರು. ಲೆಗ್ಗೆರೆ, ನಂದಿನಿ ಲೇಔಟು, ಕುರುಬ್ರಳ್ಳಿ ಅಕ್ಕಪಕ್ಕ ಜನ ಎಲ್ಲೇ ಇದ್ರೂ ಈ ರೋಡಿಗೆ ಬಂದು ಕಬ್ನಲ್ಲಿ ಕುಡಿತಾರೆ. ಇಲ್ಲಿ ಕಬ್ನಲ್ಲಿ ಎಷ್ಟು ಅಂತ ಹೇಳಿದ್ರೆ ಬರೀ 5 ರೂಪಾಯಿ. ಕಬ್ನಲ್ಲಿ ಕುಡ್ಕೊಂಡು ಹಂಗೆ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಜಿಮ್ಗೆ ಹೋಗಿ ಒಂದು ಫೋಸ್ ಕೊಟ್ಟೆ. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು, ಬಾಯ್.